ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ದಶರಥ ರಾಮೇಶ್ವರ ವಜ್ರಕ್ಕೆ ಹೋಗ್ತಾ ಇದ್ದೀವಿ. ಅಂದವೇ ಊರಿಗೆ ಹೋಗಿ ಅಲ್ಲಿಂದ ಹೋಗ್ತೀವಿ. ಇವಾಗ ಬೆಂಗಳೂರು ಬಿಡ್ತಾ ಇದ್ದೀವಿ. ಯಾವುದಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದೇನೆ. ವಿಡಿಯೋ ಕೊನೆವರೆಗೂ ನೋಡಿ. ಈ ಪ್ಲೇಸ್ ಬಗ್ಗೆ ಫುಲ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಇವಾಗ ಊರಿಗೆ ಹೋಗಿ ಮನೆ ಕ್ಲೀನ್ ಮಾಡ್ಕೊಂಡು ಹೊರಡಬೇಕು. ಇವಾಗ ಮನೆ ಕ್ಲೀನಿಂಗ್ ಏನಕ್ಕೆ ಅಂತೇಳಿದರೆ, ಊರಲ್ಲಿರೋ ದೇವರು ಶುದ್ಧೀಕರಣಕ್ಕೆ ಅಂತ ಹೊರಟಿರೋದು. ಅದು ದೇವಸ್ಥಾನ ಕನ್ಸ್ಟ್ರಕ್ಷನಲ್ಲಿತ್ತು ಮತ್ತು ರೀಪೇಂಟಿಂಗ್ ಎಲ್ಲ ಮಾಡಿಸ್ತಾಯಿದ್ರು. ಹಾಗಾಗಿ ಅದನ್ನ ಮತ್ತೆ ದೇವರು ಹೊರಗಿಟ್ಟಿದ್ರು. ಸೊ ಶುದ್ಧೀಕರಣ ಮಾಡಿ ದೇವಸ್ಥಾನದೊಳಗೆ ಕಳಿಸ್ಬೇಕು ಅಂಥೇಳಿ ಶುದ್ಧೀಕರಣಕ್ಕೆ ಅಂತ ಹೊರಟಿರೋದೆಲ್ಲ. ನಾವು ಹೋಗೋಣ ಬನ್ನಿ. ಹೈವೇಲಿ ಹೋಗ್ತಾ ಇದ್ದರೆ ಸಖತ್ ಸುತ್ತ ಗ್ರೀನ್ ಆಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಳೆ ಬಂದಿರೋದಕ್ಕೂ ಸಖತ್ತಾಗಿ ಚಿಗುರು ಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಹೂವು ಎಲ್ಲ ಬಿಟ್ಟಿದ್ವು. ಇದು NH4 ಹೈವೇ. ಇವಾಗ ತುಮಕೂರು ಪಾಸಾಗಿ ಶಿರಾ ಕಡೆ ಹೋಗ್ತಾ ಇದ್ದೀವಿ. ನಮ್ಮದು ಶಿರಾ ಹಿರಿಯೂರು ಮಿಡಲಲ್ಲಿ ಬರುತ್ತೆ ಊರು. ಇದೇ ನಮ್ಮೂರ ಎಂಟ್ರೆನ್ಸು. ನಮ್ಮೂರು ಕೂಡ ಸೂಪರಾಗಿ ಗ್ರೀನಾಗಿ ಕಾಣಿಸ್ತಾ ಇತ್ತು. ಮಳೆ ಬಂದಿರೋದಕ್ಕೆ ಅನಿಸುತ್ತೆ. ಇಲ್ಲ ಅಂತ ಹೇಳಿದರೆ ನೋಡೋಕ್ಕಾಗಲ್ಲ ಊರನ್ನ, ಅಷ್ಟು ಅಂದರೆ ಒಣಗಿರೋ ಥರ ಇರ್ತಿತ್ತು. ಇವಾಗ ಗ್ರೀನಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮೂರು ಹಿರಿಯೂರ ಹತ್ರ ಇದೆ. ನಿಮ್ದು ಯಾವ ಊರು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಹಿರಿಯೂರು ಸುತ್ತಮುತ್ತ ಇರೋರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸು, ಒಳ್ಳೆ ಟ್ರಾವೆಲಿಂಗ್ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ. ನನ್ನ ಮಗಳು ನನಗೆ ಅಣಕಿಸ್ತಾ ಇದ್ಲು. ಹಿಂಗೆ ಎಂಜಾಯ್ ಮಾಡ್ಕೊತಾ ಹೋದ್ವಿ. ಫುಲ್ಲು ಗ್ರೀನು. ಆ ಕಡೆ ಈ ಕಡೆ ಅಕ್ಕಪಕ್ಕ ಸುತ್ತ ಬರೀ ಬೇವಿನ ಮರನೇ ಹಾಕಿದ್ದಾರೆ. ನಮ್ಮೂರಿಗೆ ಹೋಗೋವರೆಗೂ ಫುಲ್ಲು ಬೇವಿನ ಮರಗಳೇ ವೆಲ್ಕಮ್ ಮಾಡ್ತಾಯಿದ್ವು. ಚೆನ್ನಾಗಿ ಹೌದು, ಸಖತ್ ಚಿಗುರಿದು. ರೋಡಂತೂ ಸೂಪರಾಗಿ ಕಾಣ್ತಾಯಿತ್ತು. ನಮ್ಮೂರಲ್ಲಿ ಇನ್ಫೋಸಿಸ್ ಅವ್ರದ್ದು ಸೋಲಾರ್ ಪವರ್ ಪ್ಲ್ಯಾಂಟ್ ಐತೆ. ಸೊ ಅವರೇ ಇದು ಕಂಬಗಳು, ಲೈಟ್ಸು ಎಲ್ಲ ಅವರೇ ಡೆವಲಪ್ ಮಾಡಿರೋದು. ಆಲ್ಮೋಸ್ಟ್ ಅವ್ರದ್ದೇ ಡೆವಲಪ್ಮೆಂಟು ಅಂತಲೇ ಹೇಳ್ಬೋದು. ಇನ್ಫೋಸಿಸ್ ಅವರು ಇನ್ನೂ ಏನೇನೋ ಡೆವಲಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಮಾಡ್ತಾಯಿದ್ದಾರೆ. ನಮ್ಮೂರ ಸ್ಕೂಲು ಕೂಡ ಅವರೇ ಕಟ್ಸ್ಕೊಟ್ಟಿದ್ದಾರೆ. ನೋಡಬೇಕು ಇನ್ನು ಏನೇನು ಮಾಡ್ತಾರೆ ಅಂಥೇಳಿ. ಸೊ ನಾವು ಅಪರೂಪಕ್ಕೆ ಊರಿಗೆ ಬರೋದು. ಅಪರೂಪ ಅಂದರೆ ಹಬ್ಬ ಏನಾದರೂ ಆ ಥರ ಇದ್ದರೆ, ಇಲ್ಲ ಏನಾದರೂ ಫಂಕ್ಷನ್ಸ್ ಇದ್ದರೆ ಆವಾಗ ಮಾತ್ರ ಊರ ಕಡೆ ಹೋಗ್ತೀವಿ. ಬಟ್ ಏನನ್ನು ಮಿಸ್ ಮಾಡೋದಿಲ್ಲ, ಎಲ್ಲ ಅಟೆಂಡ್ ಮಾಡ್ತೀವಿ. ಸೊ ಫೈನಲಿ ಮನೆಗೆ ಬಂದ್ವಿ. ಇದೇ ನೋಡಿ ನಮ್ಮ ಮನೆ ಪರಿಸ್ಥಿತಿ. ಮೇಂಟೆನೆನ್ಸ್ ಏನಿಲ್ಲ, ಬಂದಾಗಲೇ ಕ್ಲೀನ್ ಮಾಡಿಕೊಂಡು ಹೊರಡಬೇಕು ಅಷ್ಟೇ. ಬೇಗ ರೆಡಿಯಾಗಿ ಹೊರಟ್ವಿ. ಸೊ ಇದು ವ್ಯೂ ಸೂಪರಾಗಿತ್ತು. ನಾವು ದುರ್ಗದಲ್ಲಿ ಬರೀ ಕಲ್ಲು ಬಂಡೆ ಆ ಥರನೇ ಅಂತ ಅಂದ್ಕೊಂಡಿದ್ವಿ. ಬಟ್ ದುರ್ಗ ಡಿಸ್ಟಿಕಲ್ಲೂ ಇಷ್ಟು ಸಖತ್ತಾಗಿರೋ ಪ್ಲೇಸಸ್ ಇದ್ದಾವೆ ಅಂತ ನನಗಂತೂ ನೋಡಿ ಸಖತ್ ಖುಷಿಯಾಯಿತು. ಇದೆಲ್ಲ ರೋಡೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಮಲೆನಾಡಿಗೆ ಬಂದಿದ್ದೀವೇನೋ ಅನ್ನೋ ಫೀಲ್ ಕೊಡ್ತಾಯಿತ್ತು. ಅದರಲ್ಲೂ ಸಂಜೆ ಟೈಮ್ ಬೇರೆ ಸೂಪರಾಗಿ ಕಾಣಿಸ್ತಾಯಿತ್ತು. ಇವಾಗ ನಾವು ಹೋಗ್ತಾ ಇರೋ ಪ್ಲೇಸ್ ಹಿಸ್ಟ್ರಿ ಏನಪ್ಪ ಅಂತ ಹೇಳಿದರೆ, ದಶರಥ ಬೇಟೆಯಾಡೋಕ್ಕೆ ಅಂತ ಬಂದಾಗ ಶ್ರವಣಕುಮಾರ ಅವ್ರ ಅಪ್ಪ ಅಮ್ಮನ ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವ್ರ ಅಪ್ಪ ಅಮ್ಮಂಗೆ ಬಾಯಾರಿಕೆ ಆಗುತ್ತೆ. ಸೊ ನೀರು ತಗೊಂಬರೋದಕ್ಕೆ ಅಂತೇಳಿ ಬಂದಾಗ ದಶರಥಂಗೆ ಯಾವುದೋ ಪ್ರಾಣಿ ನೀರು ಕುಡಿತಾ ಇದೆ ಅಂತ ಅನ್ನೋ ಸೌಂಡಿಗೆ ಅವನು ಬಾಣ ಬಿಡ್ತಾನೆ. ಆಗ ಶ್ರವಣಕುಮಾರ ಅಲ್ಲೇ ಸತ್ತೋಗ್ತಾನೆ. ಸೊ ಅದೇ ಪ್ಲೇಸು ಅಂತ ಇದು ದಶರಥ ರಾಮೇಶ್ವರ ಅಂತಂದು ಹೆಸರು ಮಾಡಿದ್ದಾರೆ. ಇಷ್ಟು ನಂಗೆ ಗೊತ್ತಿರೋದು ಅದ್ರ ಬಗ್ಗೆ. ಸೊ ಹೋಗಿ ನೋಡಬೇಕು ಏನೇನು ಅಂತೇಳಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲದನ್ನು ಎಷ್ಟಾಗುತ್ತೋ ಅಷ್ಟನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇವಾಗ ಹೋಗ್ತಾ ಇದ್ದೀವಿ. ಇನ್ನೊಂದು 5 ಮಿನಿಟ್ಸ್ ಜರ್ನಿ ಅನಿಸುತ್ತೆ ಅಷ್ಟೇ. 3 ಮಿನಿಟ್ಸ್ ಜರ್ನಿ ತೋರಿಸ್ತಾ ಇದೆ ಅಷ್ಟೇ. ನೋಡೋಣ. ಅಲ್ಲೇ ಊರವರೆಲ್ಲ ಹೋಗಿದ್ದಾರೆ, ನಾವೇ ಲೇಟು. ಹೋಗಿ ನಿಮಗೆ ಏನೇನಿದೆ ಅಂತೇಳಿ ತೋರಿಸ್ತೀನಿ. ಅದೇ ಥರ ಏನೇನು ಸ್ಟೋರಿ ಇದೆ ಅದ್ರ ಬಗ್ಗೆ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಈ ಪ್ಲೇಸ್ ಡೀಟೇಲ್ಸ್ ಬೇಕು ಅಂತೇಳಿದರೆ ಕಮೆಂಟ್ ಮಾಡಿ. ಇದು ಬ್ಯಾಂಗ್ಳೂರಿಂದ 135 ಕಿಲೋಮೀಟರ್ ಇದೆ ಅನಿಸುತ್ತೆ. ಸೊ 1 ಡೇಗೆ 2 ಡೇಸ್ಗೆ ಕವರ್ ಮಾಡ್ಕೋಬೋದು. ಚೆನ್ನಾಗಿದೆ. ಸುತ್ತ ಬರೀ ಗುಡ್ಡಗಳೇ ಇದ್ವು. ನನಗಂತೂ ನಂಬಕ್ಕಂತೂ ಆಗ್ತಿರ್ಲಿಲ್ಲ. ಊರಿನವರೆಲ್ಲ ಬಂದು ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಬಂದು ಕೂತ್ಕೊಂಡ್ವಿ.
ಮಾತಾಡಿಸ್ತಾಯಿದ್ರು. ಸೊ ನೋಡಿ, ಇದೆ ಸುತ್ತ ಗುಡ್ಡ ಇದೆ, ಸಖತ್ತಾಗಿದೆ ಮಾತ್ರ ಪ್ಲೇಸು. ಸುತ್ತ ಗುಡ್ಡ, ಸೆಂಟ್ರಲ್ಲಿ ದೇವಸ್ಥಾನ ಅಂದರೆ ಆ ಪ್ಲೇಸ್ ಇರೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆಂದರೆ ಸಂಜೆ ಟೈಮ್ ಬೇರೆ, ವೆದರು ಹಂಗೆ ಇತ್ತು. ವಾವ್ ಅಂತ ಅನಿಸ್ತು. ವಾವ್ ಫೀಲ್ ಕೊಡುತ್ತೆ ಮಾತ್ರ. ಒಂದ್ಸಲ ಬಂದು ಹೋಗಬೇಕು, ಚೆನ್ನಾಗಿರುತ್ತೆ. ಪ್ಲೇಸ್ ನೋಡ್ತಾ ಕಳೆದೋಗಿದ್ವಿ. ಅಷ್ಟೊತ್ತಿಗೆ ಊಟನೂ ರೆಡಿಯಾಗಿತ್ತು. ಊರವರೆಲ್ಲ ಸೇರಿ ಊಟಕ್ಕೂ ರೆಡಿ ಮಾಡಿದರು. ಊಟಕ್ಕೆ ಬಡಿಸ್ತಾಯಿದ್ರು. ಊಟ ಮಾಡ್ಕೊಂಡು ಹಾಗೆ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಇದು ಆಲ್ರೆಡಿ 3rd ರೌಂಡ್ ಅನಿಸುತ್ತೆ, ಅಷ್ಟೊಂದು ಜನ ಇರೋದು. ಆಮೇಲೆ ಮಲ್ಗೋಕ್ಕೆ ಅಂತೇಳಿ ಹುಡುಗ ಬಂದರೆ ನನ್ನ ಮಗ ಬಾರಿಸ್ತಾ ಕೂತ್ಕೊಂಡಿದ್ದ. ಸೊ ನಮ್ಮದು ಒಂದಿತ್ತು. ಆ ಟ್ಯಾಕ್ಟ್ರಲ್ಲೇ ಸ್ವಲ್ಪ ಹೊತ್ತು ನನ್ನ ಮಕ್ಕಳು ಎಲ್ಲ, ಅವ್ರ ಅಣ್ಣ ತಮ್ಮಂದರು ಎಲ್ಲ ಸೇರ್ಕೊಂಡಿದ್ರು. ಎಲ್ಲ ಆಟಾಡಿ ಅದಾದಮೇಲೆ ನಾವು ಟ್ಯಾಕ್ಟ್ರಲ್ಲೇ ಪಾಚಂಡ್ವಿ. ಎಲ್ಲರೂ ಎಲ್ಲೆಲ್ಲಿ ಪ್ಲೇಸ್ ಸಿಗುತ್ತೆ ಅಂತ ನೋಡ್ಕೊಂಡು ಎಲ್ಲ ಅಲ್ಲಲ್ಲೇ ಹಾಸ್ಕೊಂಡು ಮಲಗಿದ್ರು. ಸೊ ಇಷ್ಟು ಇವತ್ತಿಂದು. ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ಹ್ಯಾವ್ ಎ ನೈಸ್ ಡೇ.